ನಮಸ್ಕಾರ ವೀಕ್ಷಕರೇ, ಜನರಕ್ಷಕ ನ್ಯೂಸ್ಗೆ ಸ್ವಾಗತ. ಇಂದು ದಿನಾಂಕ 8/1/2026 ಮಾನ್ಯ ಗಂಗಾವತಿ ಶಾಸಕರಾದ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ಬಳ್ಳಾರಿಯಲ್ಲಿ ಆಗಿರುವ ಸುಳ್ಳು ಆರೋಪ ಹಾಗೂ ಬಳ್ಳಾರಿ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರ ಗುಂಡಾ ವರ್ತನೆಯನ್ನು ಖಂಡಿಸಿ ಇಂದು ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ, ರಾಷ್ಟ್ರಪತಿಯವರಿಗೆ ಹಾಗೂ ಪ್ರಧಾನಮಂತ್ರಿಯವರಿಗೆ ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸುವಂತೆ ಮನವಿ ಮಾಡಲಾಯಿತು. ರಾಜು ಗೌಡ್, ನ್ಯಾಮಗೌಡ್, ಸಲೀಂ ಮೊಮಿನ್, ಕೃಷ್ಣ ಪಾಟೀಲ್, ನಾಗಭೂಷಣ್ ಪಾಟೀಲ್, ಬಸವರಾಜ್ ಬುದ್ನಿ, ಶಿವಾನಂದ್ ದೊಡ್ಮನಿ, ಸಂಜು ಅಪ್ಪಣ್ಣವರ್, ಪ್ರಭುರಾಜ್ ಪಾಟೀಲ್ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಿಮಿತ್ತ ಹೋಗಿರ್ತಾರೆ. ಹೋಗುವ ಸಮಯದಾಗ ಭರತ್ ರೆಡ್ಡಿ ಅವರು ಆಪ್ತರಾದಂಥ ಸತೀಶ್ ರೆಡ್ಡಿ ಅವರು ಗನ್ಮ್ಯಾನ್ಗಳನ್ನ ಬ್ಯಾನರ್ ಕಟ್ಟುವಂಥ ಕೆಲಸ ಮಾಡ್ತಿರ್ತಾರೆ. ಅವರು ಕಾಂಪೌಂಡ್ ಒಳಗೆ ಬ್ಯಾನರ್ ಕಟ್ಟಿರ್ತಾರೆ. ಆ ಬ್ಯಾನರ್ಗಳನ್ನ ಬೇಡಪ್ಪ ತೆಗೀರಿ ಅಂತೇಳಿ ಅಲ್ಲಿ ಒಬ್ಬರು ಇನ್ಸ್ಪೆಕ್ಟ್ರಿಗೆ ಕರೆ ಮಾಡಿ ಕೇಸಿಂದ ಮಾಹಿತಿ ಕೊಡ್ತಾರೆ ಸಾಹೇಬರು. ಕೊಟ್ಟಂಥ ಸಂದರ್ಭದಾಗ ಅವರು ತೆರವುಗೊಳಿಸಂಗಿಲ್ಲ. ಇವರು ಸರ್ ಗಂಗಾವತಿಗೆ ಏನು ಹೋಗ್ತಾರೆ, ಹೋಗಿ ಅವರು ವಾಪಸ್ ಬರುವಷ್ಟರೊಳಗೆ ಸ್ವಲ್ಪ ಕಲ್ಲುಗಳು, ಗುಂಡುಗಳು, ಪೆಟ್ರೋಲ್ ಬಾಂಬ್ಗಳು ಇವನ್ನೆಲ್ಲ ತಯಾರಿ ಮಾಡ್ಕೊಂಡು ಇವ್ರು ಯಾವಾಗ ಬರ್ತಾರಂತ ಅನ್ನೋದನ್ನು ಕಾಯ್ತಾ ಇರ್ತಾರೆ. ಅವರು ಕಾಯ್ತಾ ಇದ್ದ ಸಂದರ್ಭದಾಗ ರಾಮನವರು ಕೂಡ ಹೋಗಿ ಅವ್ರಿಗೆ ತಿಳಿ ಹೇಳುವಂಥ ಕೆಲಸ ಮಾಡ್ತಾರೆ. ಅವರು ತಿಳ್ಕೊಳಂಗಿಲ್ಲ ಅವತ್ತಿನ ದಿನ. ಇನ್ನೇನು ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಂದ ಸಂದರ್ಭದಾಗ ಏಕಾಏಕಿ ಗುಂಡಿನ ದಾಳಿಗಳನ್ನು ಮಾಡ್ತಾರೆ. ಮಾಡಿದ್ರಿಂದ ಈ ಗಲಭೆಯಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗ್ತದೆ. ಆ ಹತ್ಯೆಯನ್ನು ಶಾಸಕರ ಮೇಲೆ ಹಾಕ್ಬೇಕಂತೇಳಿ ತುಂಬ ಪಿತೂರುಗಳು ನಡೆದವು. ಆಮೇಲೆ ಪೋಸ್ಟ್ ಮಾರ್ಟಮ್ ಕಳಿಸಿದಾಗೂ ಎರಡೆರಡು ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಫಸ್ಟ್ನೇ ಸಾರಿ ಒಮ್ಮೆ ಇದನ್ನು ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಅದರೊಳಗೆ ಏನೂ ಗುಂಡಿಲ್ಲ ಅಂತೇಳಿ ಹಂಗೆ ಬಿಟ್ಟಾರೆ. ಆಮೇಲೆ ಎರಡನೇ ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿ ಒಂದೇ ಗುಂಡು ಸಿಕ್ಕಿದೆ ಅಂತ ಹೇಳತ್ತಾರೆ. ಇನ್ನೂ ಹಲವಾರು ಗುಂಡುಗಳು ಇರಬೇಕು ಅನ್ನೋ ಉದ್ದೇಶ ಅವ್ರದ್ದಿತ್ತೇನೋ. ಆಮೇಲೆ ಅವೇನು ಸತ್ತಂಥ ಮೃತ ವ್ಯಕ್ತಿ ಅದಾನಲ್ಲ, ಅವರ ಸಂಪ್ರದಾಯದ ಪ್ರಕಾರ ಅವನ್ನ ಹೂಳಬೇಕಾಗಿತ್ತು. ಅವ್ರ ಮನೆಯವರೆಲ್ಲ ಒತ್ತಾಯ ಮಾಡಿ ಇಲ್ಲ ಹೂಡ್ರಿ ಅಂತಂದರು. ಅವ್ರಿಗೆ ಧಮಕಿ ಹಾಕೋದ್ರ ಮೂಲಕ ಇಲ್ಲ ಸುಟ್ಟ ಬಿಡೋನು ಅಂತ ಹೇಳಿ ಕೇಸಿಂದ ಒತ್ತಾಯದ ಮೇಲೆ ಅದನ್ನು ಸುಟ್ಟಾರೆ. ಇನ್ನೇನು ಮರು ಪರೀಕ್ಷೆ ಮಾಡ್ತಾರೆ, ಮತ್ತು ಹೊಳ್ಳಿ ಎಬ್ಬಿಸ್ತಾರೆ ಅನ್ನೋ ಉದ್ದೇಶ ಅವ್ರದ್ದೈತಿ. ಹೀಗಾಗಿ ಈಗ ಭರತ್ ರೆಡ್ಡಿ ಅವರು ಹಾಗೂ ಸತೀಶ್ ರೆಡ್ಡಿ ಅವರು ಗನ್ಮ್ಯಾನ್ಗಳನ್ನ ಆಲ್ರೆಡಿ ಬಂಧಿಸಿದ್ದಾರೆ. ಇನ್ನು ಕೂಡಲೇ ಬಳ್ಳಾರಿ ಶಾಸಕರಾದಂಥ ಭರತ್ ರೆಡ್ಡಿ ಅವ್ರನ್ನ ಬಂಧಿಸಬೇಕಂತ ನಾವು ಒತ್ತಾಯಿಸಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಮೂಲಕ ಗೌರವಾನ್ವಿತ ರಾಜ್ಯಪಾಲರಿಗೆ ಹಾಗೂ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಹಾಗೂ ರಾಷ್ಟ್ರಪತಿಯವರಿಗೆ ಇವತ್ತಿನ ದಿವಸ ನಾವು ಒತ್ತಾಯ ಮಾಡ್ತಿದ್ದೀವಿ. ಬಳ್ಳಾರಿ ಜಿಲ್ಲೆಯಲ್ಲಿ ಮೊನ್ನೆ ದಿನ ಏನು 1ನೇ ತಾರೀಕಿನ ದಿನ ನಡೆದಿರ್ತಕ್ಕಂಥ ಒಂದು ಘಟನೆ ಇದೇನಪ್ಪ ಅಂತಂದರೆ ಇಡೀ ರಾಜ್ಯ ತಲೆ ತಗ್ಗಿಸುವಂಥ ಒಂದು ಕೆಲಸವಾಗಿದೆ. ಇವತ್ತು ಜನರಿಂದ ಆಯ್ಕೆಗೊಂಡಿರ್ತಕ್ಕಂಥ ಶಾಸಕರು ಎಲ್ಲರನ್ನ ವಿಶ್ವಾಸಕ್ಕೆ ಕರೆದುಕೊಂಡು ಹೋಗಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಅಲ್ಲಿ ಏನು ಮಾಡಾಕತ್ತಿದ್ದಾರಪ್ಪ ಅಂತಂದ್ರೆ ಕೇವಲ ಆ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷವನ್ನಾಗಿ ಏನಪ್ಪ ಅಂತಂದ್ರೆ ಅದನ್ನು ಮಾರ್ಪಡಿಸಿಕೊಂಡು ಈಗಾಗಲೇ ಅಲ್ಲಿ SP ಸರ್ಕಲ್ನಲ್ಲಿ ಆದಿಕವಿ ಮಹರ್ಷಿಯವರ ಪುತ್ಥಳಿ ಇತ್ತು. ವಿನಾಕಾರಣ ಗೊಂದಲ ಸೃಷ್ಟಿಸುವ ಸಲುವಾಗಿ ಮತ್ತು ಏನು B ನಾಗೇಂದ್ರ ಅವರು 187 ಕೋಟಿ ರೂಪಾಯಿಗಳನ್ನು ವಾಲ್ಮೀಕಿ ನಿಗಮದಲ್ಲಿ ಏನು ತಿಂದು ಹೇಗಿದ್ದಾರೆ ಅವರಾಗಿರ್ಬೋದು, ತುಕಾರಾಮ್ ಅವರಾಗಿರ್ಬೋದು, ಇವರೆಲ್ಲರೂ ತಾವು ಮಾಡಿರ್ತಕ್ಕಂಥ ಕಂಪ್ಲಿ ಗಣೇಶ್ ಅವರಾಗಿರ್ಬೋದು, ತಾವು ಮಾಡಿರ್ತಕ್ಕಂಥ ಕೆಲಸಗಳನ್ನು ಮರಿಮಾಚಲಿಕ್ಕೋಸ್ಕರ ಏನಪ್ಪ ಅಂತಂದ್ರೆ ವಾಲ್ಮೀಕಿಯವರ ಪುತ್ಥಳಿಯನ್ನು ಅನಾವರಣಗೊಳಿಸಿ ಇವರೆಲ್ಲ ತಿಂದಿರ್ತಕ್ಕಂಥ ದುಡ್ಡನ್ನು ಮುಚ್ಚಾಕುವ ಒಂದು ಹುತ್ತಂತ್ರ ಏನಪ್ಪ ಅಂತಂದ್ರೆ ಇದನ್ನು ಈ ಕೆಲಸ ಮಾಡಲಿಕ್ಕೆ ಅವ್ರು ಮುಂದಾಗಿದ್ದರು. ಅದೇನೇ ಇರಲಿ, ಬ್ಯಾನರ್ ಗಲಾಟೆ ವಿಷಯವಾಗಿ ಏನಪ್ಪ ಅಂತಂದ್ರೆ ಸನ್ಮಾನ್ಯ ಶ್ರೀಯುತ ಗಂಗಾವತಿ ಶಾಸಕರ ಮನೆ ಮುಂದೆ ಬಳ್ಳಾರಿಯ ನಿವಾಸದಲ್ಲಿ ಏನಪ್ಪ ಅಂತಂದ್ರೆ ಬ್ಯಾನರ್ ಕಟ್ಟುವ ವಿಚಾರವಾಗಿ ಏನು ಗೊಂದಲ ಸೃಷ್ಟಿಯಾಯಿತು. ಅದನ್ನು ಭಾಳ ಸಂಕ್ಷಿಪ್ತವಾಗಿ ಏನಪ್ಪ ಅಂತಂದ್ರೆ ಅದನ್ನು ಬಗೆಹರಿಸ್ಬೋದಾಗಿತ್ತು. ಆ ಒಂದು ಸಣ್ಣ ವಿಷಯವನ್ನು ಇಡೀ ರಾಜ್ಯಾದ್ಯಂತ ಏನಪ್ಪ ಅಂತಂದ್ರೆ ಬಿಂಬಿಸತಕ್ಕಂಥ ಕೆಲಸದಲ್ಲಿ ಪೊಲೀಸರು ಏನಪ್ಪ ಅಂತಂತಂದ್ರೆ ಅಲ್ಲಿ ಅಸಹಾಯಕರಾಗಿದ್ದಾರೆ. ಪೊಲೀಸರು ಅದನ್ನು ತಡೆಗಟ್ಟಿಕೊಂಡು ಪಕ್ಷಪಾತವಾಗಿ ಏನಪ್ಪ ಅಂದ್ರೆ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಅವ್ರು ನೀಡ್ಬೋದಾಗಿತ್ತು. ಇಷ್ಟು ದಿನ ಇದನ್ನು 6-7 ದಿನಗಳ ಕಾಲ ಮುಂದುವರ್ಸ್ಕೊಂಬರುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ. ಆದ್ದರಿಂದ ಈಗೇನು ಸತೀಶ್ ರೆಡ್ಡಿ ಮತ್ತು ಅವರ
ಆಪ್ತ ಸಹಾಯಕರಾಗಿರ್ತಕ್ಕಂಥ ಗನ್ಮ್ಯಾನ್ರು ಏನು ಬಂಧಿಸಿದ್ದಾರೆ ಕೂಡಲೇ ರಾಜ್ಯ ಸರ್ಕಾರ ತಮ್ಮ ಪಕ್ಷದ ಶಾಸಕರನ್ನು ಏನಪ್ಪ ಅಂತಂದ್ರೆ ರಕ್ಷಿಸುವುದನ್ನು ಬಿಟ್ಟು ನ್ಯಾಯಕ್ಕೆ ಏನಪ್ಪ ಅಂತಂದರೆ ಬೆಲೆಯನ್ನು ತಂದು ಕೊಡಬೇಕು. ಅವರನ್ನು ನಾರಾ ಭರತ್ ರೆಡ್ಡಿ ಅವರನ್ನು ಬಂಧಿಸಿ ಅವ್ರಿಗೆ ಶಿಕ್ಷೆ ನೀಡಬೇಕು. ಈ ರಾಜ್ಯದಲ್ಲಿ ಏನಪ್ಪ ಅಂತಂದ್ರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಎಲ್ಲ ಕಡೆ ಏನಪ್ಪ ಅಂತಂತಂದ್ರೆ ಶಾಂತಿಯನ್ನು ಇರ್ತಕ್ಕಂಥ ವಿಷಯಗಳನ್ನ ಆಗಿಂದಾಗ ಅದನ್ನು ಚೂಟ್ ಹಾಕ್ಬೇಕು, ಭಾಳ ದಿನ ಬಿಡಬಾರ್ದು. ಇದರಿಂದ ನಮಗೆ ಏನು ಗೊತ್ತಾಗುತ್ತಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಏನಪ್ಪ ಅಂತಂದ್ರೆ ಗೃಹ ರಕ್ಷಕರು ಮತ್ತು ಗೃಹ ಇಲಾಖೆ ಏನಪ್ಪ ಅಂತಂತಂದ್ರೆ ಭಾಳ ಎಡವಾಕತ್ತೈತಿ. ಜಿ ಪರಮೇಶ್ವರ್ ಅವ್ರು ಏನಪ್ಪ ಅಂತಂದ್ರೆ ಭಾಳ ಕಠಿಣವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಪೊಲೀಸ್ ಇಲಾಖೆ ಮೂಲಕ ಅಲ್ಲಿರ್ತಕ್ಕಂಥ ತಪ್ಪಿತಸ್ಥರನ್ನು ಬಂಧಿಸಿ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸ್ಬೋದಾಗಿತ್ತು. ಈ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿನ ಎರಡೆರಡು ಸಲ ಏನಪ್ಪ ಅಂತಂತಂದ್ರೆ ಶವ ಪರೀಕ್ಷೆ ಮಾಡಿದ್ದು ನಾವು ಎಲ್ಲಿ ನೋಡಿಲ್ಲ. ಏನು ಅವಶ್ಯಕತೆ ಇತ್ತು? ತಾವು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿ ಹಾಕಿಕೊಳ್ಳೋಕ್ಕೋಸ್ಕರ ಏನಪ್ಪ ಅಂತಂತಂದ್ರೆ ಎರಡೆರಡು ಬಾರಿ ಏನಪ್ಪ ಅಂತಂದ್ರೆ ಪರೀಕ್ಷೆಗೆ ಇವರು ಮುಂದಾಗ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು. ನೀವು 10 ಸಲ ಶವ ಪರೀಕ್ಷೆ ಮಾಡಿದರೂ ಕೂಡ ತಪ್ಪು ಯಾವತ್ತಿಗೂ ಏನಪ್ಪ ಅಂತಂತಂದ್ರೆ ಯಾರು ಮಾಡಿದ್ದಾರೆ ಅನ್ನೋದು ಇಡೀ ರಾಜ್ಯದ ಜನರ ಮುಂದೆ ಇವತ್ತೇನಪ್ಪ ಅಂತಂತಂದ್ರೆ ಪ್ರಸಾರಗೊಂಡೈತಿ. ಆದ್ದರಿಂದ ಈ ಕೂಡಲೇ ಏನಪ್ಪ ಅಂತಂತಂದ್ರೆ ರಾಜ್ಯ ಸರ್ಕಾರ ನಾರಾ ಭರತ್ ರೆಡ್ಡಿ ಅವರನ್ನು ಬಂಧಿಸಿ ಏನು ಆ ಕೊಲೆಗೊಳಪಟ್ಟಿರ್ತಕ್ಕಂಥ ವ್ಯಕ್ತಿಯ ಕುಟುಂಬದವರಿಗೆ ಏನಪ್ಪ ಅಂತಂತಾರೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಂತೇಳಿ ಇವತ್ತು ನಾವಿಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ.